ಸೊ ಫುಲ್ ಸ್ಟೇ ಎಲ್ಲ ನಮ್ದು ಅಣ್ಣನ ಮನೆಯೊಳಗೆ ಆಯ್ತು. ಸ್ವಾಗತ ಅವ್ರ ಕಸಿನ್ ಅಣ್ಣನ ಮನೆ. ಸೊ ಇಲ್ಲೇ ಐತಿ. ಕೈ ನೋವಾಯ್ತು ಅಂದ್ರೆ ಅವ್ರು ಬಿಡ್ತಾರ ಗಾಡಿನತ್ತೆ. ಸೊ ಇಲ್ಲೇ ಎಲ್ಲ ಆಯ್ತು. ಈಗ ಬೆಳಗ್ಗೆ ಬಿಡ ಅಂತೀವಿ. ನಾಷ್ಟ ಊಟ ಎಲ್ಲ ಅಣ್ಣ ಡಬಲ್ ಮಾಡಿಸಿದ್ರೆ 9 ದಿನ ಏನು ತಿಂದಿಲ್ಲ ಅದೆಲ್ಲ ತಿಂದ್ಬಿಟ್ವಿ ಇವತ್ತು ನಾವು. ಸೊ ಈಗ ಹೋಗಾಕತ್ತೀವಿ. ಇನ್ನು 415 ಕಿಲೋಮೀಟರ್ಸ್ ಐತಿ. ಸರಿ ಅಣ್ಣ ಬರ್ತೀವಿ. ಬಾಯ್ ಅಕ್ಕ. ಹಾಂ ಬಾಯ್. ಹಾಂ ಸೊ ಲಾಸ್ಟ್ ಡೇ 2747 ಕಿಲೋಮೀಟರ್ಸ್ ಆಗೈತಿ. ಬಾಯ್ ಬಾಯ್. ನಿನ್ನ ಹೆಸರು? ಯಾವ ಸ್ಕೂಲ್? ಹಾಂ ಯಾವ ಸ್ಟ್ಯಾಂಡರ್ಡ್? ಫಸ್ಟ್ ಸ್ಟ್ಯಾಂಡರ್ಡ್. ಹಾಂ. ಇವತ್ತು ಹಾಲಿಡೇ ಏನು ಮಾಡ್ತೀವಿ ಇವತ್ತು? ಫುಲ್ ಡೇ ಪ್ಲೇ ಆಟಾಡ್ತಿ? ಹಾಂ ಓದೋದು ಟಿ ವಿ ನೋಡೋದು ಜಾಲಿ ಫುಲ್ ಮಜಾ ಮಾಡ. ಬರೋಣ? ಹ್ಯಾಪಿ ಬರ್ಡೇ ಮತ್ತೊಂದ್ಸಲ. ಇವಳು ಬರ್ಡೇ ಐತಿ ನಿನ್ನೆ ಅಲ್ಲ. ಬಾಯ್ ಬಾಯ್. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಹಾಂ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಹಾಂ ಬಾಯ್ ಅಣ್ಣ. ಥ್ಯಾಂಕ್ ಯು. ಹಾಂ ಅಣ್ಣ ಬಾಯ್. ಹಾಂ ಅಣ್ಣ. ಸೊ ಈಗ ಟೈಮ್ 8:42. 2747.1 ಕಿಲೋಮೀಟರ್ಸ್ ಆಗೈತಿ. ಇನ್ನು 380 ಏನೋ ಕಿಲೋಮೀಟರ್ ಐತಿ. 300 ಎಷ್ಟು ಐತಿ. ಸೊ ರೀಚ್ ಟೈಮ್ ಪ್ರಾಬಬ್ಲಿ 4 o'clock 10 minutes ತೋರ್ಸತೈತಿ. ನೋಡೋಣ ಎಷ್ಟು ಗಂಟೆಗೆ ಮುಡ್ತೀವಿ. ಹೇಳಕ್ಕೆ ಬರೋಂಗಿಲ್ಲ. ರೋಡ್ ಕನ್ಸ್ಟ್ರಕ್ಷನ್ಸ್ ಐತಿ, ಹೆವಿ ಐತಿ, ಫುಲ್ ಸೈಕೋ ಐತಿ. ವಾವ್ ರೆಸ್ಟ್ ಏನು ಮಸ್ತ್ ಇತ್ತು ಅಂತಂದ್ರೆ ನಿನ್ನೆ ರೈಡ್ ಮಾತ್ರ ಅನ್ನ ಹೊತ್ತಿತ್ತು. 15 ತಾಸು ರೈಡ್ ಮಾಡೀನಿ ನಾ ಅದ್ರಾಗ. ಮಾರ್ನಿಂಗ್ 7:30 8 o'clock ಬಿಟ್ಟಿದ್ದು. ರಾತ್ರಿ 10 ಗಂಟೆ 2 ನಿಮಿಷಕ್ಕೆ ಬಂದೀನಿ. ಬ್ರೇಕ್ ಪ್ಯಾಡ್ಸ್ ವಾಶ್ ಔಟ್ ಆತ. ಅಲ್ಲಿ ನಿಲ್ಸಿದ್ದೆ. ಒಂದ್ಸಲ ಮಾರ್ನಿಂಗ್ ನಾಷ್ಟ ಮಾಡಕ್ಕೆ ನಿಂದಿರ್ಸಿದ್ದೆ. ಮುಗೀತು. ಅದು ಬಿಟ್ರೆ ಸಂಜೆಗೆ ಒಂದ್ಸಲ ನಾಷ್ಟ ಮಾಡಕ್ಕೆ ನಿಂದಿರ್ಸಿದ್ದೆ. ಸೊ ಆಗಿತ್ತು. ಊಟ ಮಾಡಕ್ಕೆ ಎಲ್ಲೂ ಏನು ಸಿಗ್ತಾನ ಏನಪ್ಪ. ಸೈಕ್ ಅಂದ್ರೆ ಸೈಕ್. ಈಗ ನಾವು ಹೋಗ್ತಾ ಇರೋದು ಹುಬ್ಬಳ್ಳಿ. ಸೊ ಬ್ಯಾಕ್ ಟು ಪಿವಿಲಿಯನ್. ರೈಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ರೈಡ್ ಮಾಡೇವಿ. ಫುಲ್ ಡೇ ರೈಡ್ ಮಾಡಿದ್ವಿ. ನಿನ್ನೆ ಮೊನ್ನೆ 2 ದಿನ. ಕನ್ಯಾಕುಮಾರಿಯಿಂದ ಕೊಚ್ಚಿ ಸೈಕ್ ರೋಡ್ ಹಾಳಾಗೈತಿ. ಕನ್ಸ್ಟ್ರಕ್ಷನ್ಸ್ ಫುಲ್ ಹೆವಿ. ಈಗ ಅಣ್ಣ ಮನೆಗೆ ಏನು ಹೋಗಿದ್ದೆಲ್ಲ ಅಣ್ಣನ ಮಾಡ ಅಂತಾರೆ ಇದನ್ನೆಲ್ಲ ಕನ್ಸ್ಟ್ರಕ್ಟ್. ಅವರ ಸಿವಿಲ್ ಇಂಜಿನಿಯರ್ ಇದು ಕಾಂಟ್ರಾಕ್ಟ್ ಅವ್ರಿಗೆ ಸಿಕ್ಕೈತಿ. ಈ ರೋಡ್ ಇದೇನು ಹೈವೇ ಮಾಡ ಅಂತಾರಲ್ಲ ಪೂರ ಅವರ ಮಾಡ ಅಂತಾರೆ. ಸೊ ಅಣ್ಣ ಅಕ್ಕ ಮತ್ತು ಇನ್ನೊಬ್ರು ಅವ್ರ ಮನೆಗೆ ಬಂದಿದ್ರು. ಅಣ್ಣ ಅವರು ನಾವು ಹೋಗತ್ತೇವಂತ ಇದು ಬಂದಿದ್ರು ಅವರು. ಸೊ ಭಾಳ ಇದು ಮಾಡಿದ್ರೆ, ಕೇರ್ ಮಾಡಿದ್ರೆ. ಊಟ ಅಂತೂ ಏನೇನೋ ಮಸ್ತ್ ಅಡುಗೆ ಮಾಡಿದ್ರೆ. ಫುಲ್ ಹೆವಿ ಮೀಲ್ಸ್ನ ಇಟ್ಟು ಊಟ ಮಾಡಿ ಅಲ್ಲೇ ಮಲ್ಕೊಂಡು. ಈಗ ಮಾರ್ನಿಂಗು ಬಿಡೋದಿಲ್ಲಾಗಿತ್ತು ಅಣ್ಣ. ಅದು ತಿನ್ನಿರಿ, ಇದು ಮಾಡಿರಿ, ಮಧ್ಯಾಹ್ನ ಹೋಗ್ರಿ, ಹಂಗೆ ಮಾಡಿರಿ, ರೆಸ್ಟ್ ಮಾಡಿರಿ, ಇಲ್ಲೇ ಇರಿ ಅಂತ ಕುಂತಿದ್ರು. ಇಲ್ಲ ಅಣ್ಣ ಟೈಮ್ ಆಗ್ತೈತಿ ಹೋಗ್ಬೇಕು ಮತ್ತು ಹಂಗೆ ಹಿಂಗೆ ಅಂತ ಹೇಳಿ ಏನೋ ಹೇಳಿ ಬಂದೇವೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ ಅಕ್ಕ ಎಲ್ಲರೂ. ಅದು ಸ್ವಾಗತ್ ಬಾಯ್. ಥ್ಯಾಂಕ್ಸ್ ಬಾಯ್ ಅಣ್ಣ. ಸ್ವಾಗತ್ ಬಾಯ್ ಅವ್ರ ಕಸಿನ್. ಸುಮ್ಮ ಬೆಟ್ಟಾಗಿ ಹೋಗ್ಬೇಕಂತೇಳಿ ಬಂದಿದ್ದೆ. ಅವ್ರು ಬೆಟ್ಟಾಗಿ ಹೋಗ್ರಿ ಅಂತ ಹೇಳಿ ಕರೆದ್ರೆ ಹಂಗೆ ಬಂದ್ರೆ ಮತ್ತೆ ಬಿಡಲೇ ಇಲ್ಲ. ಅವ್ರು ಆ್ಯಕ್ಚುಲಿ ನಮ್ದು ಸ್ಟೇ ಉಡುಪಿ ಒಳಗೆ ಮಾಡೋರಿದ್ವಿ ನಾವು. ಬಟ್ ಇಲ್ಲ ಮಾಡೋಂಗಿಲ್ಲ. ಡೈರೆಕ್ಟ್ ಹುಬ್ಳಿಗೆ ಹೋಗ್ಬೇಕು. ಟೈಮ್ ಆಗೈತಿ, ಕೆಲಸ ಐತಿ ಮತ್ತು. ಸೊ ಮೀಟ್ ಯು ಆಲ್ ಇನ್ ಉಡುಪಿ ನಾವು.
ಇಲ್ಲ ಆನ್ ದ ವೇ ಮತ್ತೆ ಎಲ್ಲರೂ ಸಿಕ್ಕರೆ ಸ್ಟಾಪ್ ಮಾಡಿದ್ರೆ ಅವಾಗ ಮಾಡ್ತೀವಿ, ಇಲ್ಲ ಅಂತಂದ್ರೆ ಡೈರೆಕ್ಟ್ ನೆಕ್ಸ್ಟ್ ಬ್ಲಾಗ್, ನೆಕ್ಸ್ಟ್ ಟ್ರಿಪ್ ರೈಡ್. ಅಯ್ಯೋ ಆಫ್ ರೋಡಿಂಗ್ ಐತಲ್ಪ ಸೈಕ್. ಫುಲ್ ಆಫ್ ರೋಡಿಂಗ್ ಐತಿ, ಹೆವಿ. ಹಿಂಗ ಆಫ್ ರೋಡ್ ಬಂದ್ರೆ ಮಸ್ತ್ ಜಿಗ್ದಾಡ್ಕೊಂತ ಹೋಗ್ಬಿಡ್ತೇನೆ ನಾ. ಬಟ್ ಟ್ರಾಫಿಕ್ ಇರ್ಬಾರ್ದು ದೋಸ್ತ. ಟ್ರಾಫಿಕ್ ಇತ್ತಂತಿಗೋ ಕ್ಲಚ್ ಹೊತ್ತಿಗೆ ಸಾಯ್ಬೇಕು ನೋಡಿ. ಲಿಟ್ರಲಿ 2-3 ಬಟ್ ಲೆಫ್ಟ್ ಸೈಡಿಂದ 3 ಬಟ್ 4 ಬಟ್ ಪೂರಾ ಸ್ವೆಲ್ಲಿಂಗ್ ಬಂದು ಕ್ಲಚ್ ಹೊತ್ತಿಗೆ ಇನ್ನೇ ಮೊನ್ನೆ 2 ದಿನ ಫುಲ್ಲು ಆಫ್ ರೋಡ್. ಮತ್ತು ಅದ್ರಾಗ ಟ್ರಾಫಿಕ್ ಸೈಕ್ ಆಗ್ಬಿಟ್ಟೇನು, ಮೂಮೆಂಟ್ ಮಾಡಕ್ಕೆ ಬರತ್ತಿಲ್ಲ, ಅಷ್ಟು ಖರಾಬ್ ಪೇನ್ ಆಗೋದಿದೆ. ಆಮೇಲೆ ದೋಸೆ ಈ ಫುಲ್ ಹೆವಿ ರೋಡ್ ಕನ್ಸ್ಟ್ರಕ್ಷನ್ ಐತಿಲ್ಲ. ಸೊ ಈಗ ನಾವು ನನ್ನ ಗಾಡಿ ಪೆಟ್ರೋಲ್ ಖಾಲಿ ಆಗೋದೈತಿ. ಸೊ ನಾನು ಪೆಟ್ರೋಲ್ ಹಾಕಿಸ್ತೀನಿ, ಮೊದಲೊಂದ್ಸಲ ಫುಲ್ ಟ್ಯಾಂಕ್ ಮಾಡಿಸ್ತೀನಿ. ಹಾಕೋಣ 710 710 ಹಾಕ್ಸತ್ತೀನಿ, ಯಾಕಂದ್ರೆ ಐತೆ ಅದ್ರೊಳಗೆ ಸ್ವಲ್ಪ ಮತ್ತಿಲ್ಲ ಫುಲ್ಲ ಬಿಡ್ತಾರೆ. ಫುಲ್ ಆಯ್ತು. ನಿಮ್ಮ ನೇಮ್? ಮಹೇಶ್. ಓಕೆ. ಏನಾಯ್ತು ಅದಕ್ಕೆ? ನಾನು ITI ಮಾಡ್ತೀನಿ. ರೈಡ್ ಮಾಡೋದಂದ್ರೆ ತುಂಬಾ ಖುಷಿ ಆಗುತ್ತೆ. ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ನಮ್ಗೆ. ನಾನು ರೈಡ್ ಮಾಡ್ಬೇಕು ಅಂದ್ರೆ ತುಂಬಾ ಆಸೆ ಇಟ್ಕೊಂಡು ಬೈಕ್ ಅಪ್ಪನ ಹತ್ರ ಹೆಂಗೋ ಕಾಡಿ ತಗೊಂಡಿರೋ ಬೈಕ್. ಅವಾಗ ಹೋಗಿ ಹೋಗ್ತಾ ಇರ್ತೀವಿ. ಯಾರೇ ಸಿಗ್ಲಿದ್ರು ಈ ತರ ರೋಡಲ್ಲಿ ನಿಲ್ಸ್ಬಿಟ್ಟು ಒಂಚೂರು ಮಾತಾಡಿಸಿ ಅವರಿಂದ ಅನುಭವ ತಗೊಳ್ತೀವಿ. ಹೆಂಗೆ ತುಂಬಾ ಖುಷಿ ಆಯ್ತು. ಈಗ ನೆಕ್ಸ್ಟ್ ಹುಬ್ಳಿ ಹೋಗ್ತದೆ. ಹುಬ್ಳಿ ನಂದು ನೆಕ್ಸ್ಟ್ ಹುಬ್ಳಿ ಇವ್ರದ್ದು ಸಂಗೊಳ್ಳಿ ರಾಯನ್ ಸಮಾಧಿ ಇದೆಯಲ್ಲ, ಕೊಡ್ಬೇಕು ಅಂತ ಹೇಳ್ತಾರೆ. ಓಕೆ. ಅದು ಬೆಳಗಾಮಲ್ಲಿ ಇದೆ. ಬೆಳಗಾವಲ್ಲಿ ಇರುತ್ತಾ? ಸರಿ, ಆದ್ರೆ ಹುಬ್ಳಿಯಿಂದಾನೇ ಹೋಗಿ. ಹುಬ್ಳಿಯಿಂದಾನೇ ಹೋಗುತ್ತೆ. ಫೈನಲಿ ಬಂದ್ವಿ, ಇಲ್ಲಿ ಇದಕ್ಕೆ ಬಂದ್ವಿ, ಮಂಗಳೂರಿಂದ ಅಮರಾವತಿ ಬೀಚ್ ಅಂತ. ಮಾರಾವತಿ ಬೀಚ್, ಸಾರಿ. ಸೈಕ್ ಅಂದ್ರೆ ಸೈಕ್. ಹೆಂಗೆ ಹೊಡೆದೇವ ಅಂದ್ರೆ ಗಾಡಿ ನೆಕ್ಸ್ಟ್ ಲೆವೆಲ್ ಹೊಡೆದೈತಿ ಗಾಡಿ. 2 ತಾಸ್ನಾಗ. ಈಗ ಟೈಮ್ ಎಷ್ಟಾಗೈತಿ? 11:03. ಪ್ರಾಬಬ್ಲಿ ಅಲ್ಲಿ 9 ಗಂಟೆ 8:50 ಬಿಟ್ಟೈತಿ. ಸೈಕ್ 180 ಕಿಲೋಮೀಟರ್ ಮಾತ್ರ. ಈ 130-120 ಸೈಕ್ ಹೊಡೆದೈತಿ ಗಾಡಿ. ಫುಲ್ ಸೈಕ್ ಹೆವಿ. ನಿನ್ನೆ ಮೊನ್ನೆ ಫ್ರಸ್ಟ್ರೇಷನ್ ಎಲ್ಲ ಇವತ್ತು ಅರ್ಧ ಆಲ್ರೆಡಿ ಹೋಗೋಬಿಡುತ್ತೆ. ಇಲ್ಲೇ ಸೈಕ್ ಬೀಚ್ ಐತಿ ಮಸ್ತ್. ಸೊ
ವಿಡಿಯೋ ಮಾಡಿ ಹೋಗ್ಬೇಕಂತೇಳಿ. ಆಗಲೇ ಒಬ್ಬನ ಸಿಕ್ಕ ಯಾರೋ ಸ್ಪ್ಲೆಂಡರ್ದವನ ಪಾಪ ಎಷ್ಟು ಆಗಲಿಲ್ಲ ಅಂದ್ರೆ ಹೆಂಗೆಂಗೋ ಎಷ್ಟೋ ಸ್ಪೀಡ್ ಬಂದು ಪಾಪ ಅವನಿಗೆ ಓವರ್ಟೇಕ್ ಮಾಡಿ ಅಣ್ಣ ಸೈಡ್ ಹಾಕಿ ಹಂಗೆ ಹಿಂಗೆ ಅಂಥೇಳಿ ಮಾತಾಡಿಸಿ ಖುಷಿ ಆತಣ್ಣ. ನಂಗೆ ರೈಡರ್ಸ್ ಅಂದ್ರೆ ಭಾಳ ಇಷ್ಟ. ನಂಗೆ ಯಾರು ರೈಡರ್ ಹಿಂಗೆ ಸಿಕ್ಕರಂದ್ರೆ ನಾನು ಅವ್ರಿಗೆ ಮಾತಾಡಿಸ್ತೀನಿ ಅಂತೇಳಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ದೆ. ಮತ್ತು ಅಣ್ಣ ನನಗೂ ಆಸೆ ಐತಿ ಅದಿತ್ತು ಮಾಡ್ಬೇಕು, ಹಂಗೆ ಹೋಗ್ಬೇಕು ಇದು ಹೋಗ್ಬೇಕಂತೇಳಿ. ಒಳ್ಳೇದಾಗಲಿ, ಅವಂಗೆ ಖುಷಿ ಆಗಲಿ. ಅವ್ನು ಅನ್ಕೊಂಡಿದ್ದೆಲ್ಲ ಆಗಲಿಪ್ಪ. ಬೈಕ್ ತಗೋಪ್ಪ, ಜಲ್ದಿ ಆದ ಜಲ್ದಿ ಮಜಾ ಮಾಡೆ. ಮತ್ತು ಬೇಕಂದ್ರೆ ಸಿಕ್ಕೋಣ, ಈ ಸೈಡ್ ಬಂದಾಗ ಸಿಗ್ತೀನಿ. ಫೈನಲಿ ನಿನ್ನೆ ಮೊನ್ನೆದೆಲ್ಲ ಫ್ರಸ್ಟ್ರೇಷನ್ ಹೋತ್ಪ. ನಿನ್ನೆ ಮೊನ್ನೆದೆಲ್ಲ ಫ್ರಸ್ಟ್ರೇಷನ್ ಹೋತ್ ನೋಡಿ. ಏನು ಹೊಡೆದೈತೆ ಹೇಳಿ ಗಾಡಿ. 2 ತಾಸೊಳಗೆ 180 ಕಿಲೋಮೀಟರ್ ಬಂದೀವಿ. ಸೈಕ್ ಅಂದ್ರೆ ಸೈಕ್. ಡನ್. ಡನ್. ಸುಮ್ಮ ಜಲ್ದಿ ಹೋಗಾರ ಏನ್ ಮಾಡೋದು. ಹ್ಞೂಪ. ಫೈನಲಿ ಬಂದಪ್ಪ. ಏನ್ ಹೊಡೆದೇನ ಗಾಡಿ. ಅಣ್ಣಾವ್ದು ಹೊಂಟಿದೆ ಗಾಡಿ ಮಾತ್ರ ಸೈಕ್ ನೆಕ್ಸ್ಟ್ ಲೆವೆಲ್. ಯಪ್ಪ ಕೇಳಬೇಡ ನೀ. ಇಲ್ಲಿ ಸ್ವಲ್ಪ ಆಟ ಆಡೋಣ ಅನ್ಸಾತೈತಿ. ಆಟ ಆಡೇ ಬಿಡುದು ಇವತ್ತು, ತಲೆ ಕೆಡ್ಸ್ಕೊಳಂಗಿಲ್ಲ. ಬ್ಯಾಗ್ ತರ್ಬೇಕಪ್ಪ. ಬ್ಯಾಗ್ರ ಅರ್ಬಿಯಾರ ತರ್ಬೇಕು ತೊಂಬರ್ಲಿ. ಮತ್ತೆ ಅರ್ಬಿ ಹಾಕೋಬೇಕಲ್ಲ, ವಸ್ತ್ರ ಹೊರ್ಕೊಳಕ್. ನೋಡಿ. ಫೈನಲಿ ಲಾಸ್ಟ್ ಡೇ ಹೋಗೋಕ್ಕಿಂತ ಮೊದಲು ಇಲ್ಲಿ ಒಂದು ಬೀಚ್ ಇತ್ತಲ್ಲ, ಮಂಗಳೂರಲ್ಲ, ಆಲ್ಮೋಸ್ಟ್ ಮುರುಡೇಶ್ವರ ಸೈಡ್ ಅದೀವಿ ನಾವು. ಇನ್ನೊಂದು 15-20 ಕಿಲೋಮೀಟರ್ ಇದೆ. ಸೊ ಇಲ್ಲೇ ಚಲೋ ಇದನ್ನಿತ್ತು. ಇಲ್ಲಿ ಯಾರೂ ಇಲ್ಲಾಗಿತ್ತು. ಫುಲ್ ಆಟ ಆಡಿದ್ವಿ, ಮಜಾ ಮಾಡಿದ್ವಿ. ಈಗ ವಾಪಸ್ ಹೋಗ್ಬೇಕು. ಈ ಇನ್ನೊಂದು ಪ್ರಾಬಬ್ಲಿ 220-30 ಕಿಲೋಮೀಟರ್ಸ್ ಐತಿ. ನೋಡ್ಬೇಕು ರೋಡ್ ಹೆಂಗೈತಿ. ರೋಡ್ ಚಲೋ ಐತೆ ಅಂದ್ರೆ ಮಾತ್ರ ನಾವು ಹೊಡಿತೀವಿ ಗಾಡಿ ಸೈಕ್. ಕಾಲಿಟ್ಬಿಡ್ತಿದ್ದೆ, ಈಗ ಸೈಕ್ ಆಗ್ಬಿಡ್ತಿದ್ದೆ. ಸೊ ಓಕೆ, ಲೆಟ್ಸ್ ಮೂವ್. ಮುಗಿದೀಗ. ಆಟ ಆಡಿದ್ವಿ, ನೋಡಿದ್ದೀವಿ, ಫೋಟೋಸ್ ತೊಗೊಂಡ್ವಿ, ಹೊಂಡ್ವಿ. ಈಗ ಹುಬ್ಬಳ್ಳಿ ಎಷ್ಟೈತೆ ಅಂತಂದ್ರೆ 257 ಕಿಲೋಮೀಟರ್ಸ್ ಐತಿ. 4:30 ರೀಚ್ ಟೈಮ್ ತರ್ತೈತಿ. ನಮ್ಮ ಮೊಬೈಲ್ ಇದಕ್ಕೆ ಹಾಕಿಲ್ಲ, ಯಾಕಂತಂದ್ರೆ ಫುಲ್ ಬಿಸಿಲು ಐತಿ. ಫೋನ್ ಸುಟ್ಟೋದ್ರೂ ಸುಟ್ಟೋಗ್ಬೋದು, ಓವರ್ ಹೀಟಿಂಗ್ ಇದಕ್ಕೆ ನಮೂನೆ ಐತಿ. 11:15 ಆಗೈತಿ, 11:50 ಆಗೈತಿ. 2884.4 kilometers. So let's begin the ride again. Let's go. Enjoy this beautiful view. Seashore in view ನೋಡ್ರಿ. ಏನು ಸೈಕ್ ಐತೆ, ಸೈಕ್. ಇಟ್ ವಾಸ್ ಮೈ ಡ್ರೀಮ್. ಇದೊಂದು ನನ್ನ ಡ್ರೀಮ್ ಆಗಿತ್ತೆ, ಹಿಂಗೆ ಈ ರೋಡ್ನಾಗಿಂದ ಹೋಗ್ಬೇಕು ಅಂತೇಳಿ. ಸೊ ಅದಕ್ಕೆ ಆ ರೋಡಿಂದ ಅಷ್ಟು ಸ್ಟ್ರಗಲ್ ಮಾಡಿ ಈ ರೋಡಿಗೆ ಬಂದಿದ್ದೆ. ಅಲ್ಲಿಂದ ಇಲ್ಲಿ ಹಿಂಗೆ ಹೋಗ್ಬೇಕಂತ ಹೇಳಿ. ಸ್ಪೀಡ್. ಏನ್ ಸೈಕ್ ಐತಪ್ಪ ವ್ಯೂ. ಇದು ಬಿಸಿಲಿದ್ರು ಮುಗಿತದ. ಮತ್ತೆಲ್ಲರೂ ಮುಂದೆ ಬಂದ್ರೆ ಮಾಡ್ತೀನಿ ಬಿಡಿ.
ಬಾಯ್. ಇಲ್ಲೇ ಹೊಸ ಸೇಮ್ ಬೈಕಿನವ್ರು ಸಿಕ್ಕ್ಯಾರ. ಇವರು ರೈಡರ್. ನಿಮ್ಮ ಹೆಸರು? ಮಣಿ ಸಂಚಾರ್ ಅಂತ ಯೂಟ್ಯೂಬ್ ಇದೆ. ಮಣಿ ಸಂಚಾರ್. ಓಕೆ. Morini 650, BMW G310 ಆ್ಯಂಡ್ ವೀಟ್ಸ್ಟ್ರಾಮ್ SX250. ಸೊ ಆ್ಯಕ್ಚುಲಿ ಇವರು ರೆಸ್ಟ್ ಮಾಡಂತಿದ್ರು. ನಾನು ಹಂಗೆ ಸೈಡ್ ನೋಡಿ ಸೈಡ್ ಹಾಕಿ ಇಳಿಗೆ ಇದು ಮಾಡಿದೆ. ಸೊ ಅವರು ಇದು ಮಾಡಿದರೆ, ಚಲೋ ಅಪ್ರೋಚ್ ಮಾಡಿದರೆ, ಎಲ್ಲ ಮಾಡಿದರೆ. ಓಕೆ, ಫೈನಲಿ ನಾವು ಹುಬ್ಳಿಗೆ ಬಂದು ಮುಟ್ಟಿದೆ. ಆ್ಯಕ್ಚುಲಿ ನಾ ಜಲ್ದಿನೇ ಬರ್ತಿದ್ದೆ, 3:30 ಹಂಗೆ ರೀಚ್ ಆಗಿದ್ದೆ. ಬಟ್ ನಂಗೆ ಹೊಸ ಆಗೋದಿತ್ತು ಅಂತ ಹೇಳಿ ಅಲ್ಲಿ ಇಲ್ಲೇ ಕಲ್ಗಡಿ ಕಡೆ ನಿಲ್ಲಿಸಿ ನಾಷ್ಟ ಗಿಷ್ಟ ಮಾಡಿ ಚಾಗಿ ಕುಡಿದು ಬರೋ ಮಟ್ಟ ಇಷ್ಟೊತ್ತಾಯ್ತು. ಸೊ ಫೈನಲಿ ನಾವು ಹುಬ್ಳಿ ರೀಚ್ ಆದ್ವಿ. ಟೋಟಲ್ 3141.6 ಕಿಲೋಮೀಟರ್ಸ್ ಆಗೈತಿ. ಇನ್ನೂ ಮನೆ 10 ಕಿಲೋಮೀಟರ್ಸ್ ಐತಿ. ಅದಕ್ಕಿಂತ ಮೊದಲು ಹೋಗಿ ಆನ್ ದ ವೇ ಒಳಗನೆ ಹೋಗಿಂತ ಮೊದಲು ಮನೆಗೆ ಹೋಗಿದ್ದು ಮೊದಲು ಧಾರವಾಡ ಮಠದ ಮೇಲಿಂದ ಮಠದ ಕಡೆಯಿಂದನೇ ಹೋಗ್ಬೇಕು. ಸೊ ಫಸ್ಟ್ ಗುಡಿಗೆ ಹೋಗಿ ಅಜ್ಜ ಒಂದು ಥ್ಯಾಂಕ್ಸ್ ಹೇಳಿ ಹೋಗಿದ್ದೀವಿ. ಆ್ಯಕ್ಚುಲಿ ಲೇಟ್ ಆಗಬೇಕು ಅಂತಂತಂದ್ರೆ ನಾನೇನು ಮಾಡಿದೆ, ಅಲ್ಲಿ ಇದಕ್ಕೆ ಗೋಕರ್ಣ ಕಡೆಯಿಂದ ಈ ಸೈಡಿಂದ ಕಟ್ ತೊಗೊಂಡ್ಬಿಟ್ಟೆ, ರೈಟ್ ಸೈಡ್ ಕಟ್ ತೊಗೊಂಡ್ಬಿಟ್ಟೆ. ಅಲ್ಲಿ 10-15 ಕಿಲೋಮೀಟರ್ ಎಲ್ಲ ಹಾಳಾಗ್ಬಿಟ್ಟಿತ್ತು, ಗೊತ್ತಾಯಿಲ್ಲ ನಂಗೆ. ನಾ ಸ್ಟ್ರೈಟ್ ಹೋಗಿದ್ರೆ ಬರೋಬ್ಬರ ಹಾಕಿತ್ತೆ. ಬಟ್ ಅಲ್ಲಿ ಕೇಳಕ್ಕೆ ಹೋದೆ ಇದಾಗಿತ್ತು. ನೋಡ್ರಿ ಎಷ್ಟು ಇದನ್ನ ಐತಿ ಸೈಕ್. ಪೆಟ್ರೋಲ್ ಕರೆಕ್ಟಾಗಿ ಹುಬ್ಳಿಗೆ ಬಂದಮೇಲೆ ಪಕ 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 ಅನ್ನಕತ್ತೆ. ಏನು ಸೈಕ್ ನೋಡು. ಅದಕ್ಕಿಂತ ಮೊದಲು ಆಗಲಿಲ್ಲ ಇದು. ನಾವು ಅಂದ್ಕೊಂಡಿದ್ದೇವೆ ಪೆಟ್ರೋಲ್ ಅಲ್ಲಿ ಮಟ್ಟ ಬರುತ್ತೆ, ಹುಬ್ಳಿ ಮಟ್ಟ ಬರುತ್ತೆ, ಚಹಾ ಹಾಕಪ್ಪ ಅಂತ ಹೇಳಿ ಮಾಡಿದ್ದೆ. ಲಕ್ಕಿಲಿ ಅನ್ಕೊಂಡಂಗೆ ಇನ್ನೂ ಅದ್ರೊಳಗೆ 3 ಲೀಟರ್ಸ್ ಐತಿ. ಅದನ್ನ ಏನೋ ಹಾಕೈತೆ ಒಂದು 3.8 ಲೀಟರ್ಸ್ ಇಲ್ಲ 2.8 ಲೀಟರ್ಸ್ ಏನೋ ಇರ್ತೈತಿ ಸರಿ. ಸೊ ಆರಾಮ್ ಇನ್ನು 50-60 ಕಿಲೋಮೀಟ್ರ್ ಆರಾಮ್ ಹೋಗುತ್ತೆ, ಏನು ತೊಂದರೆ ಇಲ್ಲ. ಸೊ ಫೈನಲಿ ಹೋಗುವಾಗ ಸಿದ್ಧಾರೂಢ ಮಠಕ್ಕೆ ಕೈ ಮುಗಿದೆ ನಮಸ್ತೆ ಮಾಡಿ ಇದು ಮಾಡಿ ಆಶೀರ್ವಾದ ತೊಗೊಂಡು ಹೋಗಿದ್ವಿ. ಈಗೂ ಅಲ್ಲಿ ಮಠ ಕರ್ಕೊಂಡ್ಬಂದೆ. ಕಂಪ್ಲೀಟಾಗಿ ಕರೆಕ್ಟಾಗಿ ಕರ್ಕೊಂಡ್ಬಂದು ಏನೂ ಯಾವುದೋ ತೊಂದರೆ ಇಲ್ಲ ಅಂತ ಕರ್ಕೊಂಡ್ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸಿದ್ಧಾರೂಢ ಅಜ್ಜಾಗ. ಕೈ ಮುಗಿದೆ ಹೋಗ್ಬಿಡ್ತೀನಿ. ಯಾಕಂದ್ರೆ ಈಗ ಇಲ್ಲೇ ಇದಾಗೈತಿ. ಆಮೇಲೆ ಮತ್ತೆ ಬರೋನ್ಬೇಕಂತ ನಾಳೆ ಅದು ಇಲ್ಲ ಐತಿ. ಹಿಂಗೆ ಈ ಕಡೆ ಹೊಡೆದ್ರೆ ಒಂದು 4 ಕಿಲೋಮೀಟರ್ ಮನೆ, 3-4 ಕಿಲೋಮೀಟರ್ ಮನೆ ಅಕ್ಷಯ ಪಾರ್ಕ್. ಜೈ ಸಿದ್ಧಾರೂಢ ಮಹಾರಾಜ್ ಕಿ. ಥ್ಯಾಂಕ್ ಯು ಸೋ ಮಚ್ ಪಾ ದೇವ್ರೆ. ಥ್ಯಾಂಕ್ ಯು ಸೋ ಮಚ್ ಪಾ ದೇವ್ರೆ. ರೈಡ್ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ದಕ್ಕೆ. ಮತ್ತೆ ಬರೋಣ ನಾಳೆ, ಮತ್ತೆ ಬರೋಣ. ಈಗ ಫುಲ್ ಎಕ್ಸಾಸ್ಟ್ ಆಗೈತಿ. ಥ್ಯಾಂಕ್ ಯು ಸೋ ಮಚ್ ಪಾ ದೇವ್ರ. ನಮ್ಮ ಪಪ್ಪ ಮಮ್ಮಿ ಎಲ್ಲರಿಗೂ ಥ್ಯಾಂಕ್ಸ್. ಯಾಕಂತಂದರೆ ಎಲ್ಲರೂ ಸಪೋರ್ಟಿಂದಾಗ ನಲ್ಲಿ ಸಕ್ಸಸ್ಫುಲ್ ಆಗಿತ್ತೆ. ನಮ್ಮ ಫ್ರೆಂಡಿಂದು ರೈಡ್ ಅವನು ಆವಾಗ ಮನೆಗೆ ರೀಚ್ ಆಗ್ಯಾನೆ. ಫೋನ್ ಮಾಡಿದ್ದ, ಬೈ ನಾ ರೀಚ್ ಆಗ್ಯಾನ ಅಂತೇಳಿ. ಅವ ಸ್ಟಾಪ್ ಮಾಡಿಲ್ಲ ಊಟ ಮಾಡೋಕೆ. ನಾವು ಊಟ ಮಾಡೋಕೆ ಸ್ಟಾಪ್ ಮಾಡಿಬಿಟ್ಟೆ. ಆಮೇಲೆ ನಂಗೆ ಅಲ್ಲೇ 1-2-3 ಮಂದಿ ಸಿಕ್ಕರೆ. ಅವ್ನ ಕಡೆ ಮೋರಿನಿ ಗಾಡಿ ಇತ್ತು, ಮತ್ತೊಬ್ಬನ ಕಡೆ BMW GS310 ಇತ್ತು, ಇನ್ನೊಬ್ಬನ ಕಡೆ ಸೇಮ್ ಇದೆ ಬೈಕ್ ಇತ್ತು. ನಾ ವಿಡಿಯೋ ಹಾಕ್ತೀನಿ ನೋಡಿರ್ತೀರಿ ಈಗ ಆಲ್ರೆಡಿ. ಅವರೆಲ್ಲ ರೀಚ್ ಆದ್ರೆ ಮಾತಾಡಿದ್ರೆ, ನಂಬರ್ಸ್ ಕೊಟ್ಟರೆ, ಚೇಂಜ್ ಮಾಡಿದ್ರೆ, ನೀವು ಎಲ್ಲಿ ಬಂದರೂ ಬೆಟ್ಟ ಆಗುವಂತೆ ಹಿಂಗೆ ಹೇಳಿದಾರೆ. ಅದೊಂದೆಲ್ಲ ಗ್ರೇಟ್ ಎಕ್ಸ್ಪೀರಿಯನ್ಸ್. ಸೊ ನಮ್ಮ ಮಮ್ಮಿನೂ ವಾಪಸ್ ಬಂದಾರ ಮನೆಗೆ ಊರಿಂದ. ನಾವು ಬರಾತೀನಿ ಅಂತ ಹೇಳಿರ್ತೇವೆ.
ಫಸ್ಟ್ ಹೋಗಿ ಅವ್ರಿಗೆ ಬೆಟ್ ಹಾಕೀಗ ಸೈಕ್ ಮಜಾ ಬರತೈತಿ. ಆ ರೈಡ್ ಕಂಪ್ಲೀಟ್ ಆಗಿದ್ದು ಎಷ್ಟು ಇದಾಗತ್ತಂದ್ರೆ ಹ್ಯಾಪಿನೆಸ್ ಫೀಲ್ ಆಗತ್ತಂದ್ರೆ ಸಕ್ಸಸ್ಫುಲ್ ಏನೋ ಅಚೀವ್ ಮಾಡಿದಪ್ಪ ಅಂತೇಳಿ ಒಂಥರ ಸೈಕ್ ಫೀಲ್ ಆಗತೈತಿ. ಮಸ್ತ್ ಏಕ್ ನಂಬರ್ ಫೀಲ್ ಆಗತೈತಿ, ಮಜಾ ಬರತೈತಿ ಹೆವಿ. ಓಕೆ ಬಾಯ್ ಬಾಯ್ ಗಾಯ್ಸ್. ಅಲ್ಲ ಮನೆ ಕ್ರಾಸ್ ಬಂದ್ಕೂಳೆ ಸ್ಟಾರ್ಟ್ ಮಾಡ್ಕೊಂತಾಯಿಲ್ಲ. ಚಾರ್ಜ್ ಖಾಲಿ ಆಗಿ ಬಂದಿರ್ಬೋದು, ಇಲ್ಲ ನಡೀತೈತಿ. 5 minutes. ಬಾಯ್ ಬಾಯ್. ಹಾಂ, ಇನ್ನೊಂದು 2-3 kilometers ಇರ್ಬೋದು. ಫೈನಲಿ ಬಂದ್ವಿ. ಇದು ಅಕ್ಷಯ್ ಪಾರ್ಕ್ ಇನ್ನೊಂದು ಮುಂದೆ 1 kilometer ಮೇ ಬಿ. ಸೈಕ್ ಅಂದ್ರೆ ಸೈಕ್ ಮಜಾ ಬಂತು ಇವತ್ತಂತರೂ ಫುಲ್ ಡೇ. ಒಂದು 7:30 8 o'clock ಬಿಟ್ಟಿದ್ವಿ ಮಂಗಳೂರು. 397 kilometers ಇತ್ತು. ಈಗ ಆಗೈತಿ 5. ಸೊ ಅದ್ರೊಳಗೆ ನಡಕ್ಕೆ ಒಂದು 30-40 minutes ಅಲ್ಲಿ ಸಮುದ್ರೊಳಗೆ ಆಟ ಆಡಿದ್ವಿ ಮಂಗಳೂರೊಳಗೆ. ಇನ್ನು ಮುಂದೆ ಬಂದು ಹುಡುಕಿ ಕಡೆ ಹಂಗಿಲ್ಲ ಒಂದು ಕಡೆ. ಅಲ್ಲಿಂದ ಈಗ ನಾಳೆ 4 ಗಂಟೆ 3:30 ಹಂಗೆ ನಾವು ಸ್ಟಾಪ್ ಮಾಡಿದ್ವಿ ಊಟ ಮಾಡೋಕ್ಕೆ. ಹಸುವಾಗಿತ್ತು. ಸೊ ಹಾಗಾಗಿ 8 ಅಂತಂದ್ರೆ ಒಂದು 9 hours ಆಯ್ತು ಟೋಟಲ್. ಸೊ 9 hours ಅಂದ್ರೆ 7 hours ಆಗೈತೆ ನಮ್ದು ಆ್ಯಕ್ಚುಲಿ ರೈಡ್ ಕಂಪ್ಲೀಟ್. ಬಟ್ ಮಂಗಳೂರು ಟು ಹುಬ್ಳಿ ರೋಡ್ ಆ ಥರ ಸೈಕ್ಸಿ ನಂಬರ್ ಸ್ಟ್ರೆಚ್ ಐತಿ. ಫುಲ್ ಸೈಕ್ ಗಾಡಿ ಹೊಡ್ತೀವಿ. ಬಟ್ ಕನ್ಯಾಕುಮಾರಿಯಿಂದ ಮಂಗಳೂರು ಮಠ 800+ kilometers ಏನೈತಿ, ಹುಚ್ಚು 12 ಆಗ್ಬೇಕು ನೋಡಪ್ಪ. ಆ ನಮೂನೆ ಇದು ರೋಡ್ ಪೂರಾ ಹಿಂಗೆ ಕಚಡ ರೋಡ್. ಇಲ್ಲೇನಿಲ್ಲ ಸೈಡ್ ಹಿಂಗೆ ಕಚಡ ರೋಡ್ ಇಲ್ಲ, ಹಿಂಗೆ ಅರ್ಧಂಬರ್ಧ ಕನ್ಸ್ಟ್ರಕ್ಷನ್ ರೋಡ್, ಹಿಂಗೆ ಸಿಂಗಲ್ ರೋಡ್. ಓ ಮೈ ಗುಡ್, ಕೇಳಕ್ಕೆ ಹೋಗ್ಬೇಡಿ ಹೆವಿ ಹುಚ್ಚಾಗ್ಬಿಡಿದು. ಕ್ಲಚ್ ಹೊತ್ತಿಗೆ ಆ ನಮೂನೆ ಸೈಕ್ ಅಂದ್ರೆ ಸೈಕ್ ಇತ್ತು. ಸೊ ಸಕ್ಸಸ್ಫುಲಿ ಕಂಪ್ಲೀಟ್ ಆಗೋದು ಬಂತು ರೈಡ್. ಫುಲ್ ಹ್ಯಾಪಿ ಫೀಲ್ ಆಗೋದಿದೆ, ಏನೋ ಸಕ್ಸಸ್ಫುಲಿ ಅಚೀವ್ ಮಾಡಿದೆ ಹಂಗೆ ಹಿಂಗೆ. ಬಟ್ ಟು ಬಿ ಆನೆಸ್ಟ್ ನಂಗೆ ಫುಲ್ ಇಷ್ಟ ಆಗಿದ್ದು ಅಂತಂತಂದರೆ ಊಟಿ, ಆಮೇಲೆ ಮುನ್ನಾರ್ ಅಂತೂ ಏಕ್ ನಂಬರ್ ವ್ಯೂ. ನೆಕ್ಸ್ಟ್ ಲೆವೆಲ್ ಮುನ್ನಾರ್, ಊಟಿ, ಆಮೇಲೆ ಕನ್ಯಾಕುಮಾರಿ ನೆಕ್ಸ್ಟ್ ಲೆವೆಲ್. ಅದು ಸೈಕ್ ಇತ್ತು. ಅಲ್ಲೂ ಮಜಾ ಬಂತು. ಸೊ ಆಲ್ ದ ವೇ ಎಲ್ಲ ಕಡೆನೂ ಮಜಾ ಬಂದೈತಿ. ಬಟ್ ಘಾಟ್ ಸೆಕ್ಷನ್ ಒಳಗೆ ಹೊಡೆದಿದ್ದು ಗಾಡಿ ಮಾತ್ರ ಸೈಕ್ ಹೊಡೆದು ಗಾಡಿ ನುಗ್ಗ ನೋಡಿ. ಹಿಂಗೆ ಟ್ರಾಫಿಕ್ ಇರೋದು, ಟ್ರಾಫಿಕ್ನ ಹೊಡೆದು ತೋರಿಸಿ ಹಿಂಗೆ ನೋಡಿ. ಟ್ರಾಫಿಕ್ನಾಗೆಲ್ಲ ಸೈಕ್. ಬೇರೆ ಸ್ಟೇಟ್ ಒಳಗೆ ಅದು ಕರ್ನಾಟಕ ಒಳಗಿಲ್ಲ, ಹೋಗ್ತಿಲ್ಲ. ಹಿಂಗೆ ಹೊಡೆದು ಏಕ್ ನಂಬರ್ ಮಜಾ ಬರ್ತಿದ್ದು ಹಂಗೆ ನೋಡಕ್ಕೆ. ಆದ್ರೆ ಭಾಳ ಕರ್ರ ಹೊಡೆದು ಗಾಡಿ ಮಾತ್ರ ಮಜಾ. ಹೆಂಗೆ ಹೊಡೆದ್ರು ಗಾಡಿ ಮಸ್ತ್ ಮಜಾ ಬಂದಿತ್ತು. ಇಲ್ಲಿ ಫುಲ್ ಇಂಥ ರೋಡ್ ಸೇಮ್ ಅದ್ರಾಗ ಸ್ಯಾಡ್ಲಿಂಗ್ ಮಾಡ್ಕೊಂಡು ಹಂಗೆ ಹಿಂಗೆ ಸೈಕ್. ಸೊ ಫೈನಲಿ ಅಕ್ಷಯ್ ಪಾರ್ಕ್ ಬಂದ್ವಿ. ಇಲ್ಲಿಂದ ನಾವು ವ್ಲಾಗ್ ಸ್ಟಾರ್ಟ್ ಮಾಡಿದ್ವಿ. ಸೊ ಇಲ್ಲಿಗೆ ಬಂದು ಎಂಡ್ ಮಾಡ್ತೀವಿ. ಸೊ ಮತ್ತು ನೆಕ್ಸ್ಟ್ ಅಪ್ಕಮಿಂಗ್ ರೈಡ್ ಲದಾಖ್ ಐತಿ. ಲದಾಖ್ ಮಟ್ಟ ಅಷ್ಟೇ ಟ್ಯೂನ್ಡ್ ಆಗಿರ್ರಿ. ಲದಾಖ್ ಪೂರಾ ತೋರಿಸ್ತೀನಿ. ಹುಬ್ಳಿಯಿಂದ ಲದಾಖ್ ಪ್ರಾಬಬ್ಲಿ ಇನ್ನೊಂದು ಸ್ವಲ್ಪ ದಿನ ಬಿಟ್ಟೆ, ಸ್ವಲ್ಪ ದಿನ ಟೈಮ್ ಹಿಡಿತೈತಿ. ಫೈನಲಿ ಮನಿನ ಬಂದ್ಬಿಡುತ್ತೆ. ಸೈಕ್ ಮಜಾ ಬಂತು. ಫುಲ್ ಹ್ಯಾಪಿ ಫೀಲ್ ಆಗುತ್ತೆ. ಹ್ಯಾಪಿ ಮೂಮೆಂಟ್ಸ್. 9 days 10 days 9 nights ಸೈಕ್ ಬ್ರೋ. ಸೈಕ್ 3145.9 kilometers ವರ್ತ್ ಸ್ಪೆಂಡಿಂಗ್ ಟೈಮ್. ಮೈ ಗುಡ್ನೆಸ್, ಕೇಳಬೇಡ್ರಿ ನೀವು. ಎಷ್ಟು ಮಜಾ ಬಂದಿದೆ ಅಂದ್ರೆ ಅಷ್ಟು ರೋಡ್. ನಾವು ಮಾತಾಡೋದು ಇದ್ರೊಳಗೆ ಗೊತ್ತಾಗಬೇಕು. ನಾ ಅಷ್ಟು ಹ್ಯಾಪಿ ಒಳಗೆ ಫೀಲ್ ಮಾಡೋದೇನು. ಇಲ್ಲಾಂದರೆ ಎಕ್ಸಾಸ್ಟ್ ಆಗಿರ್ತಿದ್ದೆ, ಹಿಂಗೆ ಸಿಟ್ ಬರ್ತಿದ್ದು. ಬಟ್ ಇಲ್ಲ, ಕಂಪ್ಲೀಟ್ ಆಗಿದ್ದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಸೈಕ್ ಲೆವೆಲ್, ನೆಕ್ಸ್ಟ್ ಲೆವೆಲಿಗೆ ಕೊಡಾಕತ್ತೈತಿ. ಇದು ಎಕ್ಸ್ಪೀರಿಯನ್ಸ್, ಈ ಟೈಮ್, ಇದನ್ನು ಮತ್ತೆ ಯಾವಾಗ ಬರೋಂಗಿಲ್ಲ. ಫೈನಲಿ ಮನಿನೂ ಬಂತ. ಖುಷಿ ಫೀಲ್ ಆಗತ್ತೈತಿ. ನೋಡೋದು ಮಮ್ಮಿ ಬಂದಾರೆ ಏನಂತಾರೆ. ಮನೆ ಬಂತ ಫೈನಲಿ.
ನಮ್ಮ ಮಮ್ಮಿ ಎಲ್ಲದಾರ ನೋಡೋ ಕಡೆ ಫೋನ್ ಮಾಡಿ. ಇಲ್ಲೇ ಅದಿ ಬಂದಾರ ಮಮ್ಮಿ ಇಲ್ಲಿ ಮೇಲೆ ಅದಾರ. ಸೊ ಬೈಕಿಗೆ ಕಂಪ್ಲೀಟ್ ಗ್ಯಾರೇಜ್ ಹೋಗ್ಬೇಕೀಗ. ನಮ್ಮ ಮಮ್ಮಿ ನನ್ನ ಒಳಗೆ ಇನ್ನೂ ಬಿಡವಲ್ರಿ, ಏನೋ ಮಾಡ ಅಂತಾರೆ. ತಡಿ 5 ನಿಮಿಷ ದೀಪ ಹಚ್ತೀನಿ ಇದು ಮಾಡ್ತೀನಿ ಅಂದ್ಕೊಂತಾರೆ. ಅಲ್ಲಿ ಮಟ್ಟ ಗ್ಲೌಸ್ ಎಲ್ಲ ತೆಗ್ದು ನೋಡ್ರಿ ಕೈ ಹೆಂಗಾಗೈತಿ. ಈಗ 2 ಸ್ವೆಲ್ಲಿಂಗ್ ಬಂದವು. ಕ್ಲಚ್ ಒತ್ತಕಿ ಹುಚ್ಚಾಗ್ಬಿಟ್ಟಿನ ಸೈಕ್. ಕನ್ಯಾಕುಮಾರಿಯಿಂದ ಮಂಗಳೂರು ಮಠ ಒತ್ತಕಿ ಕೈ 2 ಬಟ್ 3 ಬಟ್ ಸ್ವೆಲ್ಲಿಂಗ್ ಆಗ್ಬಿಟ್ಟಾವ. ಅಷ್ಟು ನೋಡ್ರಿ, ಈ ಬಟ್ಟಿಗೆ ಡಿಫ್ರೆನ್ಸ್ ಸೈಕ್. ಏನೋ ಮಾಡಂತಾರೆ ಮತ್ತೀಗ ನೋಡ್ರಿ, ಏನೋ ಆಗ್ತೈತಂತೆ ಅದಕ್ಕೆ ಏನೋ ಮಾಡ ಅಂತಾರೆ ನೋಡ್ರಿ. ನೀವು ನಿಮ್ಮ ಮನ್ಯಾಗ ಹಿಂಗೆ ಮಾಡ್ತಾರ ಹೋಗು ಕಡೆ. ಈಗ ನಾವು ಒಂದು ಸರ್ಪ್ರೈಸ್ ಐತಿ, ನಮ್ಮ ಮಮ್ಮಿಗೆ. ಏನಂತಾರೆ ನೋಡೋಣ. ಇತ್ತು ಈ ಕನ್ಯಾಕುಮಾರಿಯಿಂದ ಸೀರೆ ತಾನೆ. ಹಾಂ ಐತಿ. ಫೈನಲಿ ರೀಚ್ ಆದು. ಸೈ ಮಜಾ ಬರತೈತಿ. ಓಕೆ ಬಾಯ್ ಸೈನಿಂಗ್ ಆಫ್.